ಬಹುಶಃ ಈ ಜಿಲ್ಲೆಯ ಶಾಂತಿ ಮರುಕಳಿಸ್ಬೇಕಾದ್ರೆ ಹರೀಶ್ ಪೂಂಜರನ್ನ ಗಡಿಪಾರು ಮಾಡಬೇಕಾಗಿ ನಾನು ಒತ್ತಾಯವನ್ನ ಮಾಡ್ತಾ ಇದ್ದೇನೆ. ಗಡಿಪಾರು ಮಾಡಲಿಕ್ಕೆ ಎಲ್ಲ ರೀತಿಯ ಸನ್ನಿವೇಶವನ್ನು ಅವರು ಸೃಷ್ಟಿ ಮಾಡಿಕೊಂಡಿದ್ದಾರೆ. ಇವತ್ತೊಬ್ಬ ಶಾಸಕನ ಸಾಧನೆಗಳ ಬಗ್ಗೆ ಹೇಳ್ತೇನೆ. ಒಬ್ಬ ಶಾಸಕನ ಹೆಸರಲ್ಲಿ 9 ಕೇಸು, ಬಜ್ಪೆ ಠಾಣೆಯಲ್ಲಿ 1 ಕೇಸು, ಬಂಟ್ವಾಳದಲ್ಲಿ 1 ಕೇಸು, ಬೆಳ್ತಂಗಡಿಯ ಠಾಣೆಯಲ್ಲಿ 5 ಕೇಸು, ಧರ್ಮಸ್ಥಳ ಠಾಣೆಯಲ್ಲಿ 1 ಕೇಸು. ಇದರಲ್ಲಿ ಗುಂಪು ಘರ್ಷಣೆ, ಪೊಲೀಸರ ಮೇಲೆ ಹಲ್ಲೆ, ಅರಣ್ಯ ಅಧಿಕಾರಿಗಳ ಮೇಲೆ ಹಲ್ಲೆ, ಮಹಿಳೆಯರ ಮೇಲೆ ದೌರ್ಜನ್ಯ, ಈ ರೀತಿಯ ಅಶಾಂತಿ ಸೃಷ್ಟಿಸುವಂತ ಎಲ್ಲ ಕೇಸ್ಗಳನ್ನು ಇಲ್ಲಿಯ ಶಾಸಕರು ತಮ್ಮ ಮೇಲೆ ಹಾಕೊಂಡಿದ್ದಾರೆ. ಈ ಎಲ್ಲದರ ನಡುವೆ ದ್ವೇಷ ಭಾಷಣವನ್ನ ಮಾಡ್ತಾ ಇರುವಂಥದ್ದು ಏಕೈಕ ಶಾಸಕರು, ಅದು ಹರೀಶ್ ಪೂಂಜರು. ಇದು ಎಲ್ಲ ಬೆಳ್ತಂಗಡಿಗರಿಗೆ ಅವಮಾನದ ವಿಷಯ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಒಂದು ಸಾವಾಗಲಿಕ್ಕೆ ಪುರುಸೊತ್ತಿಲ್ಲ. ಬೆಳ್ತಂಗಡಿಯ ಶಾಸಕರು ಸಾವಿನ ಮನೆಯಲ್ಲಿ ರಣಹದ್ದುವಿನ ಹಾಗೆ ಹೋಗಿ ಸಾವಿನ ಮನೆಯಲ್ಲಿ ರಾಜಕೀಯ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸಾಕಷ್ಟು ಜನ ಪ್ರವಾಸಿಗರು ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ಕೊಡುವಂತ ಸಂದರ್ಭ ಇದು. ರಜೆಯ ದಿನ ಇದೆ. ರಜೆ ಇರೋದ್ರಿಂದ ಒಂದಷ್ಟು ಜನ ಮಕ್ಕಳು ಬೇರೆ ಬೇರೆ ಕಡೆಯಿಂದ ಅವರ ಅಜ್ಜಿಯ ಮನೆಗೆ ಬರುವಂತ ಸಂದರ್ಭ. ಬಹಳ ಒಂದು ಸಂಭ್ರಮ, ಎಲ್ಲ ಕಡೆ ಮದುವೆ, ಬೇರೆ ಬೇರೆ ಸಂಭ್ರಮಗಳು ನಡೀತಾ ಇದೆ. ಪುರ್ಸೊತ್ತೇ ಇಲ್ಲ. ದಿನ ಆದರೆ ಅಲ್ಲಿ ಈ ಶುಭ ಕಾರ್ಯ, ಆ ಶುಭ ಕಾರ್ಯ, ಮದುವೆ, ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ. ಇಂಥ ಒಂದು ಸಂಭ್ರಮದಲ್ಲಿ ಈ ರೀತಿ ಆಗಿರುವುದು ಈ ಜಿಲ್ಲೆಗೆ, ಇಡೀ ದೇಶದಲ್ಲೇ ತಲೆ ತಗ್ಗಿಸುವಂತ ಕೆಲಸ ಈ ಜಿಲ್ಲೆಯಲ್ಲಿ ಆಗ್ತಾ ಇದೆ. ಇವತ್ತು ಇದರ ನಡುವಿನಲ್ಲಿ ಒಂದು ಸಂತೋಷದ ವಿಚಾರ. ಈ ಜಿಲ್ಲೆಯ ಮಕ್ಕಳು ರಾಜ್ಯದಲ್ಲಿ ಪ್ರಥಮ ಸ್ಥಾನವನ್ನ ಪರೀಕ್ಷೆಗಳಲ್ಲಿ ಪಡ್ಕೊಂಡಿದ್ದಾರೆ. ಹಿಂದೆ 10-11 ಸ್ಥಾನದಲ್ಲಿದ್ದಂಥ ಜಿಲ್ಲೆಯ ಫಲಿತಾಂಶ ಈ ಬಾರಿ ದಕ್ಷಿಣ ಕನ್ನಡ ಜಿಲ್ಲೆ ಪ್ರಪ್ರಥಮ ಸ್ಥಾನದಲ್ಲಿ, ಉಡುಪಿ ಜಿಲ್ಲೆ 2ನೇ ಸ್ಥಾನದಲ್ಲಿ. 4ನೇ ರ್ಯಾಂಕ್ ತೆಗೆದಂಥ ವಿದ್ಯಾರ್ಥಿನಿ ಈ ಜಿಲ್ಲೆಯವಳು. ನಮ್ಮ ಬೆಳ್ತಂಗಡಿಯ 26 ಶಾಲೆಗಳಲ್ಲಿ 100ಕ್ಕೆ 100 ಫಲಿತಾಂಶ ಬಂದಿರುವಂಥ ಸಂತೋಷದ ಸಂದರ್ಭ. ಇದಕ್ಕೆ ಒಂದಷ್ಟು ಶಿಕ್ಷಕರು, ಆ ಶಾಲೆಯ ವ್ಯವಸ್ಥೆಯವರು, ಅವರ ತಂದೆ ತಾಯಿ ಎಲ್ಲರ ಶ್ರಮ. ಆದರೆ ಸಂಭ್ರಮಾಚರಣೆ ಮಾಡಲಿಕ್ಕೆ ಪುರುಸೊತ್ತಿಲ್ಲ. ಇದನ್ನ ಸಂಭ್ರಮಾಚರಣೆ ಮಾಡೋಣ, ಒಂದು ದೊಡ್ಡ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿದ್ರೆ ಜಿಲ್ಲೆಯ ವಾತಾವರಣ ಇವತ್ತಿಗೂ ಕೂಡ ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲಿದೆ. ಎಲ್ಲವನ್ನು ಬದಲಾಗಬೇಕು, ಇಲ್ಲಿ ಶಾಂತಿ ನೆಲೆಯಾಗಬೇಕು. ಇದೆಲ್ಲ ಈ ರೀತಿ ಪರಿಸ್ಥಿತಿ ಇರುವಾಗ ಅವಮಾನಕರ ರೀತಿಯಲ್ಲಿ ಬೆಳ್ತಂಗಡಿಯ ಪ್ರತಿಯೊಬ್ಬ ನಾಗರಿಕರು ತಲೆ ತಗ್ಗಿಸುವ ರೀತಿಯಲ್ಲಿ ಇಲ್ಲಿಯ ಶಾಸಕರು ಉರಿಯುವ ಜ್ವಾಲೆಗೆ ತುಪ್ಪ ಸುರಿಯುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾಕೆ ಬೇರೆ ಶಾಸಕರು ಯಾಕೆ ಈ ರೀತಿ ಮಾತಾಡ್ತಿಲ್ಲ? ಇವತ್ತೇನಾದರೂ ಸರ್ಕಾರವನ್ನ ಪ್ರಶ್ನೆ ಮಾಡಬೇಕು, ಸರ್ಕಾರದ ಕಾರ್ಯವೈಖರಿಯನ್ನ ಪ್ರಶ್ನೆ ಮಾಡಬೇಕು. ಹೌದು, ಇದು ಸರಿ, ಇದು ಸಂವಿಧಾನದಲ್ಲಿ ಇದಕ್ಕೆಲ್ಲದಕ್ಕೂ ಅವಕಾಶ ಇದೆ. ಇವತ್ತು ಸಂಸದರು ಅವರ ಕಾನೂನಿನ ಚೌಕಟ್ಟಿನಲ್ಲಿ ಸರ್ಕಾರವನ್ನ ಪ್ರಶ್ನೆ ಮಾಡುವ ಕೆಲಸ ಮಾಡ್ತಿದ್ದಾರೆ. ಎಲ್ಲಿಯೂ ಕೂಡ ದ್ವೇಷ ಭಾಷಣವನ್ನ ಇಲ್ಲಿಯ ಸಂಸದರು ಮಾಡ್ತಾ ಇಲ್ಲ. ಇಲ್ಲಿಯ ಎಲ್ಲ ಶಾಸಕರು ಸರ್ಕಾರವನ್ನ ಪ್ರತ್ಯೇಕವಾಗಿ ಪ್ರಶ್ನೆ ಮಾಡ್ತಿದ್ದಾರೆ, ಸರ್ಕಾರದ ಕಾರ್ಯವೈಖರಿಯನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಅವರ ವಿರೋಧ ಪಕ್ಷದ ನೆಲೆಗಟ್ಟಿನಲ್ಲಿ ಅವರು ನ್ಯಾಯಯುತವಾದ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬದಲಾಗಿ ಎಲ್ಲಿಯೂ ಕೂಡ ಕೋಮು ಸೌಹಾರ್ದತೆಗೆ ಧಕ್ಕೆ ತರುವಂತ ದ್ವೇಷದ ಭಾಷಣ ಮಾಡ್ತಾ ಇಲ್ಲ. ಈ ಎಲ್ಲದರ ನಡುವೆ ದ್ವೇಷ ಭಾಷಣವನ್ನ ಮಾಡ್ತಾ ಇರುವಂಥದ್ದು ಏಕೈಕ ಶಾಸಕರು, ಅದು ಹರೀಶ್ ಪೂಂಜರು. ಇದು ಎಲ್ಲ ಬೆಳ್ತಂಗಡಿಗರಿಗೆ ಅವಮಾನದ ವಿಷಯ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಒಂದು ಸಾವಾಗಲಿಕ್ಕೆ ಪುರುಸೊತ್ತಿಲ್ಲ. ಬೆಳ್ತಂಗಡಿಯ ಶಾಸಕರು ಸಾವಿನ ಮನೆಯಲ್ಲಿ ರಣಹದ್ದುವಿನ ಹಾಗೆ ಹೋಗಿ ಸಾವಿನ ಮನೆಯಲ್ಲಿ ರಾಜಕೀಯ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಫರಂಗಿಪೇಟೆಯಲ್ಲಿ ಒಂದು ದಿಗಂತ್ ಎನ್ನುವ ಹುಡುಗನ ಅಪಹರಣ ಆಯಿತು ಅಂತ ಒಂದು ದೊಡ್ಡ ಗಲಭೆ. ಇಡೀ ಫರಂಗಿಪೇಟೆಯನ್ನ ಸ್ತಬ್ಧ ಮಾಡಿ ಅಲ್ಲಿ ಇಲ್ಲ ಸಲ್ಲದ ಜಿಹಾದಿಗಳು ಬಂದರು, ಜಿಹಾದಿಗಳು ಕೊಂಡೊಯ್ದಿದ್ದಾರೆ, ಅವನನ್ನ ಸಾಯಿಸಿದ್ದಾರೆ, ಮತ್ತೊಂದು ಹೇಳಿ ಇಡೀ ವಾತಾವರಣವನ್ನ ಹಾಳು ಮಾಡುವಂತ ಕೆಲಸವನ್ನ ಮಾಡಿದ್ರು. ಪೊಲೀಸರ ದಕ್ಷತೆಯಿಂದ ಆ ಹುಡುಗನನ್ನ ಮನೆಗೆ ತಲುಪಿಸುವಂತ ಕೆಲಸವನ್ನ ಮಾಡಿದ್ರು. ಒಂದು ಪರೀಕ್ಷೆಗೆ ಹೆದರಿ ಓಡಿರುವಂತ ಹುಡುಗನನ್ನ ಹಿಡ್ಕೊಂಡು ರಾಜಕೀಯ ಮಾಡಲಿಕ್ಕೆ ಹೋದ್ರು. ಅದಾದ ನಂತರ ಒಂದು ಸರ್ತಿ ಕೂಡ ಮನೆಗೆ ಹೋಗುವ ಕೆಲಸವನ್ನ ಮಾಡಲಿಲ್ಲ. ಇವತ್ತೊಬ್ಬ ಶಾಸಕನ ಸಾಧನೆಗಳ ಬಗ್ಗೆ ಹೇಳ್ತೇನೆ. ಒಬ್ಬ ಶಾಸಕನ ಹೆಸರಲ್ಲಿ 9 ಕೇಸು, ಬಜ್ಪೆ ಠಾಣೆಯಲ್ಲಿ 1 ಕೇಸು, ಬಂಟ್ವಾಳದಲ್ಲಿ 1 ಕೇಸು, ಬೆಳ್ತಂಗಡಿಯ ಠಾಣೆಯಲ್ಲಿ 5 ಕೇಸು, ಧರ್ಮಸ್ಥಳ ಠಾಣೆಯಲ್ಲಿ 1 ಕೇಸು. ಇದರಲ್ಲಿ ಗುಂಪು ಘರ್ಷಣೆ, ಪೊಲೀಸರ ಮೇಲೆ ಹಲ್ಲೆ, ಅರಣ್ಯ ಅಧಿಕಾರಿಗಳ ಮೇಲೆ ಹಲ್ಲೆ, ಮಹಿಳೆಯರ ಮೇಲೆ ದೌರ್ಜನ್ಯ,
ಈ ರೀತಿ ಅಶಾಂತಿ ಸೃಷ್ಟಿಸುವಂಥ ಎಲ್ಲ ಕೇಸ್ಗಳನ್ನು ಇಲ್ಲಿಯ ಶಾಸಕರು ತಮ್ಮ ಮೇಲೆ ಹಾಕೊಂಡಿದ್ದಾರೆ. ಅವಮಾನಕರ ರೀತಿಯಲ್ಲಿ ಇವತ್ತು ಯಾಕೆ ಇವ್ರ ಮೇಲೆ ರೌಡಿ ಶೀಟರ್ ಓಪನ್ ಮಾಡಬಾರ್ದು ಅಂತ ಕೇಳ್ತಾ ಇದ್ದೇನೆ. ಬಹುಶಃ ಈ ಜಿಲ್ಲೆಯ ಶಾಂತಿ ಮರುಕಳಿಸ್ಬೇಕಾದ್ರೆ ಹರೀಶ್ ಪೂಂಜರನ್ನ ಗಡಿಪಾರು ಮಾಡಬೇಕಾಗಿ ನಾನು ಒತ್ತಾಯವನ್ನ ಮಾಡ್ತಾ ಇದ್ದೇನೆ. ಗಡಿಪಾರು ಮಾಡಲಿಕ್ಕೆ ಎಲ್ಲ ರೀತಿಯ ಸನ್ನಿವೇಶವನ್ನು ಅವರು ಸೃಷ್ಟಿ ಮಾಡಿಕೊಂಡಿದ್ದಾರೆ. ಇವತ್ತಿಗೂ ನಿನ್ನೆಯೂ ಕೂಡ ಅವರ ಮೇಲೆ ಉಪ್ಪಿನಂಗಡಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದರ್ಜಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಇಲ್ಲ ಸಲ್ಲದ ವಿಚಾರಗಳನ್ನು ಹರಿಬಿಡ್ತಾ ಇದ್ದಾರೆ. ಎಲ್ಲಿ ಮಾತಾಡಿದ್ರು ದ್ವೇಷವನ್ನ ಬಿತ್ತುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವತ್ತು ಏನಾದ್ರೂ ಅವ್ರ ಮನೆಗೆ ಪೊಲೀಸ್ ಕಳಿಸಿದ್ರೆ ಇದು ದ್ವೇಷದ ರಾಜಕಾರಣ. ಪೊಲೀಸ್ ಕಳಿಸಿದ್ರೆ ಸಂಡಾಸ್ನಲ್ಲಿ ಹೋಗಿ ಬಚ್ಚಿಡ್ಕೊಳ್ಳೋದು. ಎಷ್ಟು ಬಾಗಲ್ ತಟ್ಟಿದ್ರು ಸಂಡಾಸ್ನಿಂದ ಆಚೆ ಬರಲ್ಲ ಹರೀಶ್ ಪೂಂಜರು. ಪೊಲೀಸ್ ಕಳಿಸಿದ್ರೆ ಅಹಮದ್ ಬಾರಿಯನ್ನ ಕರೆಸಿ ಅಲ್ಲಿ ಪಲಾಯನ ಮಾಡುವಂತ ಕೆಲಸ. ಕಾರ್ಯಕರ್ತರನ್ನ ಮುಂದೆ ಬಿಡೋದು, ಇವರು ಸಂಡಾಸ್ನಲ್ಲಿ ಬಚ್ಚಿಡ್ಕೊಳ್ಳೋದು. ಈ ರೀತಿ ಮಾಡಿ ಇಡೀ ವ್ಯವಸ್ಥೆಯ ವಿರುದ್ಧ ದಾಳಿಯನ್ನ ಮಾಡುವಂತ ಕೆಲಸ ಮಾಡ್ತಿದ್ದಾರೆ. ಇವತ್ತು ಮತ್ತೆ ಹೇಳ್ತಾ ಇದ್ದೇನೆ, ಏನಾದ್ರೂ ಶಾಂತಿ ನೆಲೆಯೂರಬೇಕಾದ್ರೆ ಹರೀಶ್ ಪೂಂಜರನ್ನ ಈ ಜಿಲ್ಲೆಯಿಂದ ಗಡಿಪಾರು ಮಾಡಬೇಕು. ಇದು ಹೇಗೆ ಸಾಧ್ಯನಾ? ಅಮಿತ್ ಶಾರನ್ನ ಗುಜರಾತ್ನಿಂದ ಗಡಿಪಾರು ಮಾಡಿದ್ರು, ಆಗ ಅಲ್ಲೊಂದು ಸ್ವಲ್ಪ ಶಾಂತಿ ನೆಲೆ ಆಯಿತು. ಅದೇ ಮಾದರಿಯಲ್ಲಿ ಹರೀಶ್ ಪೂಂಜರನ್ನ ಗಡಿಪಾರು ಮಾಡಬೇಕು ಅಂತ ನಾನು ಸರ್ಕಾರದಲ್ಲಿ ಆಗ್ರಹ ಮಾಡ್ತೇನೆ. ಆ ಕೊಲೆಗಳು ಅಲ್ಲೆಲ್ಲ ಒಂದಷ್ಟು ಕೇಸ್ಗಳಾಯಿತು. ಮತ್ತೆ ಬಂದರೆ ಇಲ್ಲಿ ಬೆಳ್ತಂಗಡಿಯ ವೇದಿಕೆಯಲ್ಲಿ, ನಮ್ಮ ತೆಕ್ಕಾರ್ನ ಗೋಪಾಲಕೃಷ್ಣ ದೇವಸ್ಥಾನದ ವೇದಿಕೆಯಲ್ಲಿ ದ್ವೇಷ ಭಾಷಣ. ಕೃಷ್ಣನ ಕುರಿತು ದಾಸರು ಬರೀತಾರೆ, ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನಬಾರದೆ, ಸ್ನಾನ ಪಾನ ಜಪ ತಪಗಳ ಮಾಡುತ್ತಾ ಕೃಷ್ಣ ಎನಬಾರದೆ, ಶಾಲ್ಯಾರ ಷಡ್ರಸ ತಿಂದು ತೃಪ್ತನಾಗಿ ಕೃಷ್ಣ ಎನಬಾರದೆ. ನಮ್ಮ ನಾಲಿಗೆಯಲ್ಲಿ ಆ ಭಗವಂತನ ಜಪ ಮಾಡ್ತಾ ಇರಬೇಕು. ನಮಗೆ ಪುರುಸೋತು ಸಿಕ್ಕಿದಾಗೆಲ್ಲ ಭಗವಂತನ ಜಪ ಮಾಡಬೇಕು. ನಾಲಿಗೆ ಇರೋದೇ ಒಳ್ಳೆ ಕೆಲಸ ಮಾಡಲಿಕ್ಕೆ, ಒಳ್ಳೆ ಮಾತನ್ನ ಮಾಡಲಿಕ್ಕೆ. ಆದರೆ ಇವತ್ತು ಆ ನಾಲಿಗೆಯನ್ನು ಉಪಯೋಗ ಮಾಡಿಕೊಂಡು ಬೇರೆ ಒಂದು ಧರ್ಮದವ್ರನ್ನ ಅವಹೇಳನ ಮಾಡೋದು, ಅವರ ಧರ್ಮದ ಮಹಿಳೆಯರನ್ನ ಅವಹೇಳನ ಮಾಡೋದು, ಅವರ ಧರ್ಮದ ಪದ್ಧತಿಗಳನ್ನು ಅವಹೇಳನ ಮಾಡೋದು, ಅವರ ಧರ್ಮದ ಧಾರ್ಮಿಕ ಕೇಂದ್ರಗಳಲ್ಲಿ ಶಸ್ತ್ರಾಸ್ತ್ರಗಳ ಶೇಖರಣೆ ಆಗಿದೆ ಅನ್ನುವ ರೀತಿಯಲ್ಲಿ ಇವರು ಹೇಳೋದು ಯಾಕೆ ಬೇಕು ಸ್ವಾಮಿ? ನಮ್ಮ ಗೀತೆಯಲ್ಲಿ ಹೇಳ್ತಾರೆ, ವಸುದೇ ವಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರು. ವಸುದೇವನ ಸುತ ದೇವ ಅಂತಾರೆ. ಯಾರಿ ವಸುದೇವ? ಈ ವಸುದೇವನ ತಂದೆ, ಕೃಷ್ಣನ ತಂದೆ ವಸುದೇವರ ವಿಚಾರದಲ್ಲಿ ಹಿಂದೂ ಧರ್ಮದಲ್ಲಿ ಒಂದು ವಿಶಾಲವಾದ ಕಲ್ಪನೆ ಇದೆ, ವಸುದೇವ ಕುಟುಂಬಕಂ ಅನ್ನುವ ಕಲ್ಪನೆ. ಪ್ರಪಂಚದಲ್ಲಿ ನಮ್ಮ ಕರ್ನಾಟಕ ಅಲ್ಲ, ನಮ್ಮ ಭಾರತ ಅಲ್ಲ, ಇಡೀ ದೇಶ, ಇಡೀ ಪ್ರಪಂಚದವರು ಒಂದು ಕುಟುಂಬ ಅನ್ನುವ ವಿಶಾಲವಾದ ಕಲ್ಪನೆ ನಮ್ಮ ಹಿಂದೂ ಧರ್ಮದಲ್ಲಿದೆ. ಇವತ್ತು ಎಲ್ಲರನ್ನ ನಾವು ಒಪ್ಕೊಂಡಿದ್ದೇವೆ. ಆದರೂ ಕೂಡ ಇಲ್ಲಿ ದ್ವೇಷವನ್ನ ಕಕ್ಕುವಂತ ಕೆಲಸ. ಇವತ್ತಿನವರೆಗೂ ಒಂದೇ ಒಂದು ದೇವಾಲಯದ ನಿರ್ಮಾಣ ಹರೀಶ್ ಪೂಂಜರು ಖಂಡಿತವಾಗ್ಲೂ ಮಾಡಿಲ್ಲ. ಯಾರೋ ಕಟ್ಟಿರುವ ದೇವಸ್ಥಾನಕ್ಕೆ ಹೋಗಿ ಬ್ರಹ್ಮಕಲಶದ ಅಧ್ಯಕ್ಷರಾಗಿರ್ಬೋದು, ದೇವಸ್ಥಾನದ ಭೂಮಿ ಪೂಜೆ ಆಗೋಕ್ಕಿಂತ ಮುಂಚೆ ಇವರು ಬ್ರಹ್ಮಕಲಶದ ಅಧ್ಯಕ್ಷರಾಗಿರುವ ನಿದರ್ಶನಗಳು ಬೆಳ್ತಂಗಡಿಯಲ್ಲಿದೆ. ಇವರು ಹೋಗಿರುವ ಬ್ರಹ್ಮಕಲಶದಲ್ಲಿ ಏನೇನು ಅವಾಂತರಗಳು ಮಾಡಿದ್ದಾರೆ ಎಲ್ಲದರ ಪಟ್ಟಿ ನಮ್ಮ ಹತ್ರ ಇದೆ. ಬ್ರಹ್ಮಕಲಶದಲ್ಲಿ ಸಾಲ ಮಾಡಿ ಅಲ್ಲಿಯ ವ್ಯವಸ್ಥಾಪನಾ ಸಮಿತಿಯವರು ನೇಣಿಗೆ ಶರಣಾಗುವ ಪರಿಸ್ಥಿತಿ ಕೂಡ ಉಂಟು ಮಾಡಿರುವುದು ನಾವು ಈಗಾಗಲೇ ನೋಡಿದ್ದೇವೆ. ಎಲ್ಲೆಲ್ಲಿ ಹೋಗಿದ್ದಾರೆ ಅಲ್ಲೆಲ್ಲ ಸುಳ್ಳು ಭಾಷಣ, ದ್ವೇಷ ಕಾರೋದು, ಅಲ್ಲಿ ಇಬ್ಬರ ಮಧ್ಯೆ ಜಗಳ ತರೋದು, ಸರ್ಕಾರದ ವಿರುದ್ಧ ಮಾತಾಡೋದು, ಇದೇ ಕೆಲಸ ಎಲ್ಲ ಬ್ರಹ್ಮಕಲಶದಲ್ಲಿ ಆಗಿರುವಂಥದ್ದನ್ನು ನಾವು ನೋಡಿದ್ದೇವೆ.